ಅಕ್ಕಿಯನ್ನು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ರಾತ್ರಿ ಸಮಯದಲ್ಲಿ ಈ ರೀತಿ ಹಚ್ಚಿದ್ರೆ ಸಾಕು, ನಿಮ್ಮ ಕೂದಲಿನ ಬೆಳವಣಿಗೆ ಕಾಲಿನವರೆಗೂ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಹೇರ್ ಆಯಿಲು. ಇನ್ನು ಹೇರ್ ಫಾಲ್ ಏನಾದರೂ ಹೆಚ್ಚಾಗಿ ಆಗ್ತಾ ಇದ್ದರೆ ಅಥವಾ ಹೇರ್ ಡ್ಯಾಮೇಜ್ ಆಗ್ತಾ ಇದ್ದರೆ, ಗ್ರೋತ್ ಇಲ್ಲ ಅಥವಾ ತುಂಬ ಡ್ಯಾಮೇಜ್ ಆಗಿದೆ, ಒಂಥರ ಶೈನ್ ಇಲ್ಲ, ಒರಟಾಗಿದೆ ಅನ್ನೋವಂಥ ಕೂದಲಿಗೂ ಕೂಡ ಒಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ. ಕೂದಲಂತೂ ತುಂಬ ಕಪ್ಪಾಗಿ ದಟ್ಟವಾಗಿ ದಪ್ಪವಾಗಿ ತುಂಬಾ ಉದ್ದವಾಗಿ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ಹೇರ್ ಫಾಲ್ ಅಂತೂ ಒಂದೇ ಬಾರಿಗೆನೇ ಕಂಟ್ರೋಲ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇವತ್ತಿನ ಈ ಒಂದು ಹೇರ್ ಆಯಿಲು ಯಾವ ರೀತಿ ಮಾಡೋದು, ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಈ ಒಂದು ನ್ಯಾಚುರಲ್ ಆಗಿ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುವಂಥ ಅಥವಾ ದಟ್ಟವಾಗಿ ಹೆಚ್ಚಾಗಿಸುವಂಥ ಈ ಒಂದು ಆಯಿಲ್ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಕ್ಕಿ. ಮನೆಯಲ್ಲಿ ಅಕ್ಕಿ ಇದ್ದೇ ಇರುತ್ತೆ, ಅದರಲ್ಲಿ 1 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ಇನ್ನು ಎಲ್ರಿಗೂ ಗೊತ್ತಿದೆ, ನಾವು ಈ ಒಂದು ರೈಸ್ ವಾಟರನ್ನು ನಮ್ಮ ತಲೆಗೆ ಸ್ಕ್ಯಾಲ್ಫಿಂದ ಹಿಡಿದು ಕೂದಲಿನ ತುದಿವರೆಗೂ ಹಚ್ಚುತ್ತಾ ಬರೋದ್ರಿಂದ ಡ್ಯಾಮೇಜ್ ಕಡಿಮೆ ಆಗುತ್ತೆ, ಉದುರೋದು ಕಡಿಮೆ ಆಗುತ್ತೆ, ಗ್ರೋತ್ ಇಂಪ್ರೂವ್ ಆಗುತ್ತೆ, ಜೊತೆಗೆ ಒಳ್ಳೆ ಹೊಳಪು ಬರುತ್ತೆ, ಶೈನಿಂಗ್ ಬರುತ್ತೆ ಅಂತೇಳಿ ಎಲ್ರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಈ ಒಂದು ಅಕ್ಕಿಯನ್ನು ನಾವು ಕೊಬ್ಬರಿ ಎಣ್ಣೆ ಜೊತೆ ಸೇರಿಸ್ಕೊಂಡು ಹಚ್ಚುತ್ತಾ ಬರೋದರಿಂದ 100% ಆಗಿ ನಮ್ಮ ಕೂದಲಿನ ಬೆಳವಣಿಗೆ ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಬೊಕ್ಕ ತಲೆಯಲ್ಲೂ ಕೂಡ ಕೂದಲನ್ನು ಬೆಳೆಸುವಂಥ ಒಂದು ಔಷಧಿಯುಕ್ತವಾದಂಥ ಒಂದು ಆಯಿಲ್ ಅನ್ನೋಂಥದ್ದು ರೆಡಿಯಾಗುತ್ತೆ. ಇದರಲ್ಲಿ ತುಂಬ ಹೇರಳವಾಗಿ ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಇದೆ, ಜೊತೆಗೆ ತುಂಬ ಒಂದು ಒಳ್ಳೆಯ ಪ್ರಾಪರ್ಟೀಸು, ಅದರಲ್ಲೂ ನಮ್ಮ ಕೂದಲಿನ ಬೆಳವಣಿಗೆಗೆ ಬೇಕಾಗಿರುವಂಥ ಗುಣಗಳನ್ನು ಇದು ಒಳಗೊಂಡಿದೆ. ಹಾಗಾಗಿ ನಮ್ಮ ಕೂದಲಿನ ಬೆಳವಣಿಗೆ ತುಂಬ ಫಾಸ್ಟಾಗಿ ಆಗುತ್ತೆ, ಜೊತೆಗೆ ಡ್ಯಾಮೇಜ್ ಕಡಿಮೆ ಆಗಿ ಉದುರೋದು ಕೂಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ರೈಸ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ನೀವು ಯಾವ ಅಕ್ಕಿಯನ್ನು ಬಳಸ್ತೀರೋ ಅದರಲ್ಲಿ 1 ಟೀ ಸ್ಪೂನಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ನಂತರ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅದುವೇ ಮೆಂತ್ಯಕಾಳು. ಹೌದು ಸ್ನೇಹಿತರೆ, ಮೆಂತ್ಯಕಾಳನ್ನು ಹಚ್ಚುತ್ತಾ ಬರೋದ್ರಿಂದ ನಮಗೆ ಎಷ್ಟು ಒಂದು ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂದರೆ ಉದುರೋದು ಕಡಿಮೆ ಆಗುತ್ತೆ, ಹೊಟ್ಟು ಕಡಿಮೆ ಆಗುತ್ತೆ, ಡ್ಯಾಮೇಜ್ ಕಡಿಮೆ ಆಗ್ತಾ ಬರುತ್ತೆ. ಕೂದಲಿನ ಬೆಳವಣಿಗೆ ಇಲ್ಲ ಅಂದರೆ ಅದು ಕೂಡ ಹೆಚ್ಚಾಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಬೊಕ್ಕ ತಲೆಯಲ್ಲೂ ಕೂಡ ಕೂದಲು ಬೆಳೆಸುವಂಥ ಒಂದು ಔಷಧಿಯ ಗುಣಗಳನ್ನು ಇದು ಒಳಗೊಂಡಿದೆ. ಇನ್ನು ವೈಟ್ ಹೇರ್ಸ್ ಏನಾದರೂ ಆಗ್ತಾ ಇದ್ದರೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಸ್ಕ್ಯಾಲ್ಫಲ್ಲಿ ಆಗುವಂಥ ಇನ್ಫೆಕ್ಷನನ್ನು ದೂರ ಮಾಡುತ್ತೆ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗಿ ಬೆಳಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ತುಂಬ ಹೊಟ್ಟಾಗ್ತಾ ಇದ್ದರೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೆಂತ್ಯಕಾಳು ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಮೆಂತ್ಯಕಾಳನ್ನು ಕೂಡ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಅಕ್ಕಿ, ಅದರ ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು, ಇವೆರಡು ಸಾಕಾಗುತ್ತೆ. ಇವೆರಡನ್ನು ನಾವು ಒಂದು 4ರಿಂದ 5 ಗಂಟೆನಾದರೂ ನೆನೆಸಿಟ್ಕೊಳ್ಬೋದು, ಇಲ್ಲಾಂದರೆ ರಾತ್ರಿ ಸಮಯದಲ್ಲಿ ನೆನೆಸಿ ಬೆಳಗ್ಗೆ ಇದನ್ನು ಬಳಸ್ಕೊಳ್ಬೋದು. ಇದನ್ನು ನಾವು ಸಾಮಾನ್ಯವಾಗಿ ಈ ರೀತಿ ಮಾಡಿಕೊಂಡು ಅದನ್ನು ಒಂದೊಳ್ಳೆ ಪೇಸ್ಟ್ ರೀತಿ ಮಾಡಿಕೊಂಡು ತಲೆಗೆ ಒಂದು ಹೇರ್ ಮಾಸ್ಕ್ ರೀತಿ ಹಚ್ಚುತ್ತಾ ಇರ್ತೀವಿ. ಆದರೆ ಇದರಿಂದ ಒಳ್ಳೆ ಆಯಿಲನ್ನು ರೆಡಿ ಮಾಡಿಕೊಂಡು ಹಚ್ಚುತ್ತಾ ಬರೋದ್ರಿಂದ ಅನೇಕ ರೀತಿಯ ಸಮಸ್ಯೆಗಳು ದೂರಾಗಿ ನಮ್ಮ ಕೂದಲಿನ ಬೆಳವಣಿಗೆ ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗುತ್ತೆ. ನೋಡಿ, ನಾನಿಲ್ಲಿ ಒಂದು 4 ಗಂಟೆಗಳ ಕಾಲ ಅಕ್ಕಿ ಮತ್ತು ಈ ಒಂದು ಮೆಂತ್ಯಕಾಳು ಏನಿತ್ತು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ಅದರ ಒಂದು ಕಲರ್ ಕೂಡ ನೀರಲ್ಲಿ ಚೆನ್ನಾಗಿ ಬಿಟ್ಕೊಂಡಿದೆ. ನೀರಿನ ಸಮೇತವಾಗಿಯೇ ಅಕ್ಕಿ ಮತ್ತು ಮೆಂತ್ಯಕಾಳನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಮಾತ್ರ ತೊಗೊಂಡಿದ್ದೀನಿ. ಅಂದರೆ ಒಂದು 4-5 ದಿನಕ್ಕೆ ಆಗುವಷ್ಟು ಎಣ್ಣೆಯನ್ನು ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಕಡಿಮೆ ಪ್ರಮಾಣದಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತುಂಬ ನೈಸಾಗಿ ಏನು ರುಬ್ಬುವಂಥ ಅವಶ್ಯಕತೆ ಇಲ್ಲ, ಅದರ ಸತ್ವ ಬಿಟ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ತರಿಯಾಗಿ ಒಂದು 2-3 ರೌಂಡು ನೀವು ಇದನ್ನು ನೋಡಿ ಈ ರೀತಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ತರಿಯಾಗಿಯೇ ರುಬ್ಕೊಂಡ್ರೆ ಸಾಕಾಗುತ್ತೆ. ತುಂಬ ನುಣ್ಣಗೆ ರುಬ್ಬುವಂಥ ಅವಶ್ಯಕತೆ ಇಲ್ಲ, ಅಂದರೆ ಪೇಸ್ಟ್ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ. ನೋಡಿ, ರುಬ್ಬಿರೋವಂಥ ಮಿಶ್ರಣವನ್ನು ನಾನಿಲ್ಲಿ ಒಂದು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಈ ಒಂದು ಪೇಸ್ಟ್ ಅನ್ನುವಂಥದ್ದು ರೆಡಿಯಾಗಿದೆ. ಇನ್ನು ರೆಗ್ಯುಲರ್ ಆಗಿ ನೀವು ಯಾವ ಎಣ್ಣೆಯನ್ನು ಬಳಸ್ತೀರೋ ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಒಂದು ಅರ್ಧ ಕಪ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಕಡಿಮೆ ಪ್ರಮಾಣದಲ್ಲಿ ನಾನು ಈ ಒಂದು ಆಯಿಲನ್ನು ರೆಡಿ ಮಾಡ್ಕೊಳ್ತಾ ಇರೋದ್ರಿಂದ ಇದನ್ನು ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಏನಾದರೂ ಮಾಡ್ಕೊಳ್ತೀವಿ ಅಂದರೆ ಮೆಂತ್ಯಕಾಳು ಅಕ್ಕಿಯನ್ನು ಜಾಸ್ತಿ ತೊಗೊಂಡು ಎಣ್ಣೆ ಪ್ರಮಾಣವನ್ನು ಕೂಡ ಜಾಸ್ತಿ ಮಾಡ್ಕೊಳ್ಬೋದು. ಇನ್ನು ನಾನು ಮೊದಲೇ ಹೇಳಿದಾಗೆ ನೀವು ರೆಗ್ಯುಲರ್ ಆಗಿ ಬಳಸುವಂಥ ಎಣ್ಣೆ ಏನಾದರೂ ತೊಗೊಳ್ಬೋದು, ಅಥವಾ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಕೂಡ ನಮ್ಮ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದಲ್ವ, ಹಾಗಾಗಿ ಇದ್ರ ಜೊತೆಗೆ ಒಂದು 4 ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಲವಂಗ ಹಾಕ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಉದುರೋದು ಕಡಿಮೆ ಆಗಿ ನಮಗೆ ಗ್ರೋತ್ ಅನ್ನುವಂಥದ್ದು ತುಂಬ ಚೆನ್ನಾಗಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕು.
ನೋಡಿ ಇದು ರುಬ್ಬಿರೋಂಥ ಮಿಶ್ರಣ ಆಗಿರೋದ್ರಿಂದ ಅದರಲ್ಲೂ ಸ್ವಲ್ಪ ರೈಸ್ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆಗೋವರೆಗೂ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಆನಂತರ ನೀವು ಇದನ್ನು ಫ್ಲೇಮನ್ನು ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಒಂದು 7ರಿಂದ 8 ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಈ ಒಂದು ಆಯಿಲ್ ಅನ್ನೋವಂಥದ್ದು ರೆಡಿ ಆಗುತ್ತೆ. ಮೊದಲು ಸ್ವಲ್ಪ ತಳ ಬಿಡೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ನೋಡಿ ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದೆ ಅನ್ನೋವಂಥ ಸಮಯದಲ್ಲಿ ನೀವು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಒಂದು 7ರಿಂದ 8 ನಿಮಿಷ ಕಾಯಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ ನಾನಿಲ್ಲಿ ಒಂದು 5-6 ನಿಮಿಷಗಳ ನಂತರ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಆಗಲಿಕ್ಕೆ ಬಂದಿದೆ. ಅಂದರೆ ನಮ್ಮ ಈ ಒಂದು ಮೆಂತ್ಯ ಅಕ್ಕಿಯ ಒಂದು ಸತ್ವ ಅನ್ನುವಂಥದ್ದು ಎಣ್ಣೆಯಲ್ಲಿ ಬಿಡಲಿಕ್ಕೆ ಶುರುವಾಗಿದೆ. ಚೆನ್ನಾಗಿ ಇದು ಸ್ವಲ್ಪ ತರಿಯಾಗಿ ಏನು ರುಬ್ಬಿದ್ವಲ್ಲ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದು ಗರಿ ಆಗಲಿಕ್ಕೆ ಬಂದಿದೆ. ಅಂದರೆ ಹಸಿ ಏನು ಅಂಶ ಇತ್ತು ಅದೆಲ್ಲ ಕೂಡ ಡ್ರೈ ಆಗಿ ಎಣ್ಣೆ ಚೆನ್ನಾಗಿ ಆಗಲಿಕ್ಕೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ಇದು ಕಂಪ್ಲೀಟಾಗಿ ಈಗಾಗಿದೆ. ಇನ್ನು ನಾವು ಕಾಯಿಸ್ತಾ ಹೋದರೆ ಸೀದು ಹೋಗ್ಬಿಡುತ್ತೆ. ಹಾಗಾಗಿ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಆಗಬೇಕು. ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದನ್ನು ಶೋಧಿಸ್ಕೊಳ್ಳೋಣ. ನೋಡಿ ನಾನಿಲ್ಲಿ ಒಂದು 2 ಗಂಟೆಗಳ ಕಾಲ ಹಾಗೆ ಬಿಟ್ಟಿದ್ದೆ. ಆ ನಂತರ ಇದನ್ನು ಇಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಬಟ್ಟೆಯ ಸಹಾಯದಿಂದ ಅಥವಾ ಒಂದು ಸ್ಟ್ರೈನರ್ನ ಸಹಾಯದಿಂದ ನೀವು ಈ ಒಂದು ಆಯಿಲನ್ನು ಶೋಧಿಸ್ಕೊಳ್ಬೋದು. ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಒಂದು 15 ದಿನ ತಿಂಗಳಿಗಾಗುವಷ್ಟನ್ನು ಆರಾಮಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ವಾರಕ್ಕಾಗುವಷ್ಟನ್ನು ಅಷ್ಟೇ ಮಾಡ್ತಾಯಿದ್ದೀನಿ. ಕಡಿಮೆ ಪ್ರಮಾಣದಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಣ್ಣೆಯ ಬಣ್ಣವನ್ನು ನೀವು ನೋಡ್ಬೋದು. ನಾವು ಏನನ್ನು ಹಾಕಿಲ್ಲ, ಬರೀ ಮೆಂತ್ಯ ಅಕ್ಕಿಯನ್ನು ಹಾಕಿರೋದು ಅಷ್ಟೇ. ಒಳ್ಳೆ ಬಣ್ಣ ಬಂದಿದೆ. ಅಂದರೆ ನಾವು ಏನು ಪದಾರ್ಥಗಳನ್ನು ಹಾಕಿದ್ವಿ ಅದರ ಸತ್ವ ನಮ್ಮ ಎಣ್ಣೆಯಲ್ಲಿ ಬಿಟ್ಕೊಂಡಿದೆ. ಖಂಡಿತವಾಗ್ಲೂ ಈ ಒಂದು ಎಣ್ಣೆಯನ್ನು ನಾವು ನಮ್ಮ ಕೂದಲಿಗೆ ಅಂತೇಳಿ ಹಚ್ಚೋದ್ರಿಂದ ಒಳ್ಳೆ ಒಂದು ಆರೋಗ್ಯಪೂರ್ಣವಾಗಿರುವಂಥ ಕೂದಲು ನಮಗೆ ಬೆಳೀತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಗ್ರೋತ್ ಅನ್ನುವಂಥದ್ದು ಇಂಪ್ರೂವ್ ಆಗುತ್ತೆ. ನಮಗೆ ತುಂಬ ಹೇರ್ ಫಾಲ್ ಆಗುತ್ತೆ, ಎಣ್ಣೆ ಹಚ್ಚಿದ್ರೂ ಹೇರ್ ಫಾಲ್ ಆಗುತ್ತೆ, ಹೇರ್ ವಾಶ್ ಮಾಡಿದ್ರೂ ಹೇರ್ ಫಾಲ್ ಆಗುತ್ತೆ. ಅಂದರೆ ಈ ಒಂದು ರೀತಿಯ ಆಯಿಲನ್ನು ನೀವು ಹಚ್ಚುತ್ತಾ ಬನ್ನಿ, 100% ಆಗಿ ಹೇರ್ ಫಾಲ್ ಅನ್ನುವಂಥದ್ದು ಒಮ್ಮೆಲೆ ಕಂಟ್ರೋಲ್ ಆಗುತ್ತೆ. ಜೊತೆಗೆ ಗ್ರೋತ್ ಅಂತೂ ಸೂಪರಾಗಿ ಆಗುತ್ತೆ. ನೀವೇ ಆಶ್ಚರ್ಯ ಪಡ್ತೀರಾ. ಒಂದು 2-3 ಬಾರಿ ಹಚ್ಚಿ ನೋಡಿ, ನಿಮಗೇನೆ ಗೊತ್ತಾಗುತ್ತೆ. ಹಿಡಿಗಟ್ಟಲೆ ಕೂದಲು ಏನು ಉದುರ್ತಾ ಇತ್ತು ಅದು ಕಂಪ್ಲೀಟಾಗಿ ಬಂದಾಗುತ್ತೆ. ಜೊತೆಗೆ ಕಡಿಮೆ ಕೂದಲು ನಿಮ್ಮ ಕೈಲಿ ಇರುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಕೂದಲಿನ ಆ ಒಂದು ಥಿಕ್ನೆಸ್ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ತುಂಬ ವೈಟ್ ಹೇರ್ಸ್ ಇದೆ ಅಂದರೆ ಅದು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಈ ಒಂದು ಹೇರ್ ಆಯಿಲು ಸೂಪರಾಗಿ ವರ್ಕ್ ಆಗುತ್ತೆ. ತುಂಬ ಒಂದೊಳ್ಳೆ ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಹರ್ಬಲ್ ಆಯಿಲು, ಮನೆಯಲ್ಲೇ ನಾವೇ ರೆಡಿ ಮಾಡ್ಕೊಂಡಿರೋದ್ರಿಂದ ತುಂಬ ಆರೋಗ್ಯಪೂರ್ಣವಾದಂಥ ಕೂದಲಿನ ಬೆಳವಣಿಗೆಗೆ ಇದು ಹೆಲ್ಪ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಕೂದಲಿನ ಬುಡಕ್ಕೆ ಚೆನ್ನಾಗಿ ಇದನ್ನು ಹಚ್ಚಿಬಿಟ್ಟು ಒಂದು 4-5 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜನ್ನು ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಂದರೆ ಎಣ್ಣೆ ಸ್ವಲ್ಪ ಬೆಚ್ಚಗಿರುವಂಥ ಅಂದರೆ ಬೆಚ್ಚಗೆ ಮಾಡಿಕೊಂಡು ನೀವು ಹಚ್ಕೊಂಡು ಈ ರೀತಿ ಮಸಾಜನ್ನು ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಗ್ರೋತ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತ ಈ ಒಂದು ಆಯಿಲನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.